ಮೋಡದಿಂದ ಸರಾಗವಾಗಿ ಜಿನುಗುವ ಹನಿಯಂತೆ, ತಣ್ಣಗೆ ಹರಿಯುವ ತೊರೆಯಂತೆ ತಮ್ಮ ಸಹಜತೆ ಮತ್ತು ಸರಳತೆಯ ಮೂಲಕ ಚಲನಚಿತ್ರರಂಗದ ಅತ್ಯಂತ ಸಹಜ ನಟ ಎಂದೇ ಜನಪ್ರಿಯರಾಗಿರುವ ಹರಿಹರ ಗುಂಡೂರಾವ್ ದತ್ತಾತ್ರೇಯ ಅಥವಾ ದತ್ತಣ್ಣ ಅವರ ಬದುಕು ಕುತೂಹಲಕರ. ತಮ್ಮನ್ನು ತಾವು ಆಕ್ಸಿಡೆಂಟಲ್ ನಟ, ಆಕ್ಸಿಡೆಂಟಲ್ ಇಂಜಿನಿಯರ್ ಎಂದೇ ಕರೆದುಕೊಳ್ಳುವ ದತ್ತಣ್ಣ ನಟನಾಗಬೇಕು ಎಂದಾಗಿಯಾಗಲಿ ಇಂಜಿನಿಯರ್ ಆಗಬೇಕು ಎಂದಾಗಿಯಾಗಲಿ ಬಯಸಿದವರೇ ಅಲ್ಲ. ಬಯಸಿದ್ದು ರಂಗಭೂಮಿ, ಬದುಕು ನಿಲ್ಲಿಸಿದ್ದು ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ. ಕಲಾವಿದರಾಗಿ, ಸೇನಾಧಿಕಾರಿಯಾಗಿ, ಇಂಜಿನಿಯರ್ ಆಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಆಡಳಿತಗಾರರಾಗಿ ಸೇವೆ ಸಲ್ಲಿಸಿರುವ ದತ್ತಣ್ಣ ಜನಿಸಿದ್ದು ಚಿತ್ರದುರ್ಗದಲ್ಲಿ. 1958ನೇ ವಿಶಾಲ ಕರ್ನಾಟಕದ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 63,000. ಹಾಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ದತ್ತಣ್ಣ ಕೂಡ ಒಬ್ಬರು. ಆ ವರ್ಷ ಇಡೀ ಕರ್ನಾಟಕ ರಾಜ್ಯಕ್ಕೆ 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದರು. ದ್ವಿತೀಯ PUCಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದರು. ಆ ವರ್ಷ ಪ್ರಥಮ ಮತ್ತು ದ್ವಿತೀಯ ರ್ಯಾಂಕ್ಗಳಿಗೆ ಇದ್ದ ಅಂತರ ಕೇವಲ 1 ಅಂಕ. ಮದ್ರಾಸ್ IITಯಲ್ಲಿ ಸೀಟ್ ಸಿಕ್ಕರೂ ಸಹ ಅದನ್ನು ನಿರಾಕರಿಸಿ ವಿಶ್ವೇಶ್ವರಯ್ಯ ತಾಂತ್ರಿಕ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ, ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಪಡೆದ ದತ್ತಣ್ಣ ಭಾರತೀಯ ವಾಯುಸೇನೆಯಲ್ಲಿ 21 ವರ್ಷಗಳ ಕಾಲ ಸೇನಾಧಿಕಾರಿಯಾಗಿ 1986ರಲ್ಲಿ ವಿಂಗ್ ಕಮಾಂಡರ್ ಆಗಿ ನಿವೃತ್ತಿ ಹೊಂದಿದರು. ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಆಡಳಿತ ತರಬೇತಿ ಸಂಸ್ಥೆಯ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, DGM ಆಗಿ ಒಟ್ಟು 30 ವರ್ಷಗಳ ಕಾಲ, 21 ವರ್ಷ ಸೇನೆಯಲ್ಲಿ, 9 ವರ್ಷ HAL ನಲ್ಲಿ ಸೇವೆ ಸಲ್ಲಿಸಿದರು. 1987ರಲ್ಲಿ ತೆರೆಕಂಡ TS ರಂಗ ಅವರ ನಿರ್ದೇಶನದ 1 ಗಂಟೆಯ ಹಿಂದಿ ಚಿತ್ರ ಉದ್ಭವ್ ಮೂಲಕ ಚಲನಚಿತ್ರರಂಗ ಪ್ರವೇಶಿಸಿದರು. 1988ರಲ್ಲಿ ತೆರೆಕಂಡ TS ನಾಗಾಭರಣ ಅವರ ನಿರ್ದೇಶನದ ಆಸ್ಫೋಟ ದತ್ತಣ್ಣ ಅವರ ಪ್ರಥಮ ಕನ್ನಡ ಚಲನಚಿತ್ರ. ತಮ್ಮ ಮನೋಜ್ಞ ಅಭಿನಯಕ್ಕಾಗಿ ತಮ್ಮ ಪ್ರಥಮ ಕನ್ನಡ ಚಲನಚಿತ್ರಕ್ಕೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಪಡೆದರು. ಇಲ್ಲಿಯ ತನಕ 3 ಹಿಂದಿ ಚಲನಚಿತ್ರಗಳು ಸೇರಿದಂತೆ ಒಟ್ಟು 230 ಚಲನಚಿತ್ರಗಳಲ್ಲಿ, 40 ನಾಟಕಗಳಲ್ಲಿ, ಅಸಂಖ್ಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಆಸ್ಫೋಟ ಚಲನಚಿತ್ರಕ್ಕೆ ಕರ್ನಾಟಕ ಚಲನಚಿತ್ರ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ, ಮುನ್ನುಡಿ ಚಲನಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ, ಮುನ್ನುಡಿ ಚಲನಚಿತ್ರಕ್ಕೆ ರಾಷ್ಟ್ರಮಟ್ಟದ ಪೋಷಕ ನಟ ಪ್ರಶಸ್ತಿ, ಭಾರತ್ ಸ್ಟೋರ್ಸ್ ಚಲನಚಿತ್ರಕ್ಕೆ ರಾಷ್ಟ್ರೀಯ ತೀರ್ಪುಗಾರರ ಪ್ರಶಸ್ತಿ, ಮೌನಿ ಚಲನಚಿತ್ರಕ್ಕೆ ರಾಷ್ಟ್ರೀಯ ತೀರ್ಪುಗಾರರ ಪ್ರಶಸ್ತಿ, ಒಟ್ಟು 3 ರಾಷ್ಟ್ರೀಯ ಪ್ರಶಸ್ತಿಗಳು, 2 ರಾಜ್ಯ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಫಿಜಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಂದಿವೆ. ಸ್ವತಂತ್ರವಾಗಿ ಬದುಕುವ ಕನಸು ಕಂಡ ದತ್ತಣ್ಣ ಮದುವೆಯಾಗಿಲ್ಲ. ತಮ್ಮ ಕಾಲದ ನಂತರ ತಮ್ಮ ದೇಹದ ವಿವಿಧ ಅಂಗಗಳನ್ನು ಅಗತ್ಯ ಇದ್ದವರಿಗೆ ದಾನ ಮಾಡಲು ನಿರ್ಧರಿಸಿದ್ದಾರೆ. ತಮ್ಮೊಳಗಿನ ಅತ್ಯುತ್ತಮವಾದದ್ದು ಇನ್ನೂ ಬರಬೇಕಿದೆ ಎಂದು ನಂಬಿರುವ ದತ್ತಣ್ಣ ಅವರಿಗೆ ಅವರ ಸಾಮರ್ಥ್ಯಕ್ಕೆ ಸವಾಲನ್ನ ಎಸೆಯುವ ಪಾತ್ರವನ್ನ
ಅವರು ಬಯಸುವ ಪಾತ್ರವನ್ನ ಮಹಾಮಹಿಮ ಶ್ರೀ ಗವಿಸಿದ್ದೇಶ್ವರ ಅವರಿಗೆ ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳ ನುಡಿಗಾಗಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇದೀಗ ಹರಿಹರ ಗುಂಡೂರಾವ್ ದತ್ತಾತ್ರೇಯ ಅಥವಾ ದತ್ತಣ್ಣ. ಇಲ್ಲಿ ನೆರೆದಿರುವ ಎಲ್ಲ ಗುರುವರಿಯರಿಗೆ ನನ್ನ ಅನಂತ ನಮಸ್ಕಾರಗಳು. ಕೊಪ್ಪಳದ ಮಹಾ ಜನತೆಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನಗೆ ಇದು ಒಂದು ಅದ್ಭುತ ಕ್ಷಣ. ಯಾಕೆ ಅಂತ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೆಚ್ಚಿನ ಜಾತ್ರೆಗಳನ್ನು ನೋಡಿರಲಿಲ್ಲ. ಜಾತ್ರೆಯ ಪರಿಕಲ್ಪನೆಯು ಕೂಡ ನನಗೆ ಹೆಚ್ಚಾಗಿ ಇರಲಿಲ್ಲ. ಸಣ್ಣ ಪುಟ್ಟ ಜಾತ್ರೆಗಳನ್ನು ನೋಡಿದ್ದೆ. ಚಿತ್ರದುರ್ಗದಲ್ಲಿನ ನಮ್ಮೂರಿನ ತೇರನ್ನು ನೋಡಿದ್ದೆ. ತಾಳ್ಯದಲ್ಲಿ ನಡೆಯುವ ಒಂದು ತೇರನ್ನು ನೋಡಿದ್ದೆ. ಜಾತ್ರೆ ಅಂದ್ರೆ ಹೀಗಿರಬಹುದು ಅನ್ನುವ ಕಲ್ಪನೆ ಕೂಡ ನನಗಿರಲಿಲ್ಲ. ಇವರು ಹೇಳಿದ್ದನ್ನೇ ಕೇಳಿದ್ದೆ. ಮೈಸೂರಿನ ಜಂಬೂ ಸವಾರಿ ನೋಡಿದ್ದು. ಜಂಬೂ ಸವಾರಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಂಡಿದೆ. ಅದಕ್ಕೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲದ ಇಡೀ ಜಾತ್ರೆ. ಇದಕ್ಕೆ ಯಾಕೆ ಇನ್ನು ಅಂತಾರಾಷ್ಟ್ರೀಯ ಮನ್ನಣೆ ಅಥವಾ ಪ್ರವಾಸೋದ್ಯಮ ಮನ್ನಣೆ ಸಿಕ್ಕಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಸಿಗಬೇಕು. ಯಾವುದೋ ಕಾರಣಕ್ಕೆ ಅಥವಾ ಪ್ರಚಾರದ ಕಡಿಮೆ ಇದೆ ಅಂತಲೂ ಅದು ಜನರ ಗಮನಕ್ಕೆ ಬರದೇ ಇರಬಹುದು. ಡೆಫಿನೆಟ್ ಆಗಿ ಒಂದು ದಿವಸ ಇದು ಜಂಬೂ ಸವಾರಿಯಷ್ಟೇ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ನನ್ನ ನಿಲುವು ಆಗಲಿ ಅಂತ ಆಶಯ ಕೂಡ. ಈ ಶರಣ ಪಂಥದಲ್ಲಿ ಅಕ್ಷರ ದಾಸೋಹ, ಅನ್ನದಾಸೋಹ ಇವೆರಡಕ್ಕೂ ಬಹಳ ದೊಡ್ಡ ಮಹತ್ವ ಪಡ್ಕೊಂಡು ಬಂದಿದೆ. ಅಂಥ ಕ್ಷೇತ್ರಗಳಲ್ಲಿ ನಾನು 3000 ಮಠವನ್ನು ನೋಡಿದ್ದೇನೆ. ಉತ್ತರ ಕರ್ನಾಟಕದ ಅನೇಕ ಮಠಗಳಲ್ಲಿ ನೋಡಿದ್ದೇನೆ. ಸಿದ್ಧಗಂಗಾ ಮಠ ನೋಡಿದ್ದೇನೆ. ಚಿತ್ರದುರ್ಗದ ಮುರುಘರಾಜ ಮಠ ನೋಡಿದ್ದೇನೆ. ಆದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠವನ್ನು ಮೊಟ್ಟ ಮೊದಲ ಬಾರಿಗೆ ನಾನು ನೋಡ್ತಾ ಇರೋದು ನನಗೆ ಅತೀವ ಸಂತೋಷ ಕೊಟ್ಟಿದೆ. ಇದರ ಇತಿಹಾಸವನ್ನು ಕೇಳಿದಾಗ ಮೈ ರೋಮಾಂಚನವಾಗುತ್ತೆ. ಈ ತರಹ ಯತಿಗಳು ಇಲ್ಲಿ ಇದ್ದಿದ್ದು ಉಂಟೆ, ಹೀಗೆ ನಡೆದುಕೊಂಡು ಬಂದಿದೆಯೇ ಈ ಪರಂಪರೆ ಅಂತ ಬಹಳ ಸಂತೋಷವಾಗಿದೆ. ಹಾಗಾಗಿ ಇಲ್ಲಿಗೆ ಬಂದಿದ್ದು ನಿಜವಾಗಿಯೂ ನನಗೆ ಒಂದು ಅದ್ಭುತ ಕ್ಷಣ. ಮತ್ತೆ ಅದು ನನಗೆ ಒದಗಿದ ಸೌಭಾಗ್ಯ ಅಂತ ಅನ್ಕೋತೀನಿ. ಈ ಜಾತ್ರೆ ಅನ್ನೋದು ನಮಗೆ ಬಹಳ ನಮ್ಮ ಪರಂಪರೆಯಲ್ಲಿ ನಡೆದುಕೊಂಡು ಬಂದಂಥ ಒಂದು ವಿಶಿಷ್ಟವಾದ ಸಂಪ್ರದಾಯ. ಇದು ಕೇವಲ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಷಯವಷ್ಟೇ ಅಲ್ಲ, ಸಾಮಾಜಿಕವಾಗಿ ಕೂಡ ಇದಕ್ಕೆ ಬಹಳ ದೊಡ್ಡ ಮೌಲ್ಯವಿದೆ ಅನ್ನುವುದು ನನ್ನ ಭಾವನೆ. ಯಾಕೆಂದ್ರೆ ಲಕ್ಷಾಂತರ ಜನಗಳನ್ನು ಒಟ್ಟಿಗೆ
ಸೇರಿಸುವ ಸಾಮರ್ಥ್ಯ ಇದೆಯಲ್ಲ ಈ ಜಾತ್ರೆಗೆ, ಅದು ಬಹಳ ದೊಡ್ಡ ವಿಷಯ. ಇವತ್ತಿನ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಅಶಾಂತಿ ತಾಂಡವವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜನರನ್ನು ಒಟ್ಟುಗೂಡಿಸಿ ನಾವೆಲ್ಲ ಒಂದು, ನಾವೆಲ್ಲರೂ ಮನುಷ್ಯರು, ನಮ್ಮಲ್ಲಿ ಸೌಹಾರ್ದತೆ ಇರಬೇಕು ಅನ್ನೋದನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡೋದು ಇಂತಹ ಸಂದರ್ಭಗಳಲ್ಲಿ. ಅಮೆರಿಕಾದವರು, ವೆನಿಜುಲಾದವರು ಇವನ್ನೆಲ್ಲ ಕೇಳಿ ನೋಡಿ ಸ್ವಲ್ಪ ಬುದ್ಧಿವಂತರಾದರೂ ಒಳ್ಳೆಯದೇನೋ ಅಂತ ಅನಿಸುತ್ತೆ ನನಗೆ. ಆಗಲಿ, ಹಾಗಾಗಲಿ. ಜಗತ್ತಿನಲ್ಲಿ ಒಂದು ಶಾಂತಿ ನೆಲೆಗೋಗಲಿ. ಈ ಅಶಾಂತಿಯ ದಿನಗಳು ಹೋಗಿ ಜಗತ್ತು ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಒಬ್ಬರಿಗೊಬ್ಬರಿಗೂ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಇಡೀ ಜಗತ್ತಿನ ಜನತೆ ಚೆನ್ನಾಗಿ ಬೆಳೆಯುವ ಹಾಗೆ ಆಗಲಿ. ಅದಕ್ಕೆ ಈ ಅಧ್ಯಾತ್ಮ ವಿಷಯಗಳು ಕೂಡ ಪ್ರೇರಣೆ ಕೊಡಲಿ ಅನ್ನೋದು ನನ್ನ ಅನಿಸಿಕೆ. ನನಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕೆಲವು ಪದಗಳ ಬಳಕೆ ಮಾಡ್ತಿದ್ದೆ ನಾನು ನನ್ನ ಭಾಷಣದಲ್ಲಿ, ಅಲ್ಲಿ ಇಲ್ಲಿ ಬರವಣಿಗೆಯಲ್ಲಿ. ಅರಿವು, ಬೆರಗು, ವಿಸ್ಮಯ, ಬಹಳ ದೊಡ್ಡ ಪದಗಳು. ಎಲ್ಲ ನಿಘಂಟಿನಲ್ಲೆಲ್ಲ ನೋಡಿ ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ಓಹೋ ಬಹಳ ಒಳ್ಳೆಯ ಪದಗಳು ಅಂತ. ಆದರೆ ಇಲ್ಲಿಗೆ ಬಂದ ಮೇಲೆ ಅದರ ನಿಜವಾದ ಈ ಪದಗಳ ಅರ್ಥ ಆಗಿರೋದು ನನಗೆ. ಈ ರೀತಿಯ ಒಂದು ಜನಸಮೂಹವನ್ನು ಒಂದು ಕಡೆ ಸೇರಿಸಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರಿಗೆ ಬೋಧನೆಯೂ ಆಗಲಿ, ಪ್ರಸಾದವೂ ಆಗಲಿ, ಜನಸಂಪರ್ಕವೂ ಆಗಲಿ, ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿರುವಂತಹ ಒಂದು ಅದ್ಭುತವಾದ ಜಾಗವನ್ನು ನೋಡಿ, ಜನತೆಯನ್ನು ನೋಡಿ ವಿಸ್ಮಯವಾಗಿದೆ. ಒಂದು ರೀತಿ ಎಂದೂ ಕಂಡಿರದ ಒಂದು ಅದ್ಭುತ ಅನುಭವ ಇದು. ಎಷ್ಟೇ ಕೇಳಿದ್ದರೂ ಕೂಡ ಸ್ವಂತ ಅನುಭವ ಬಹಳ ಮುಖ್ಯ ಅಂತ ವೇದಾಂತದಲ್ಲೂ ಹೇಳ್ತಾರೆ, ಭಕ್ತಿ ಪಂಥದಲ್ಲೇ ಹೇಳ್ತಾರೆ, ಅಧ್ಯಾತ್ಮದಲ್ಲಿ ಹೇಳ್ತಾರೆ. ಅದು ಇವತ್ತು ನನಗೆ ಅರಿವಾಗಿದೆ. ಸ್ವಂತವಾಗಿ ಕಣ್ಣೆದುರಿಗೆ ನೋಡಿದಾಗಷ್ಟೇ ಗೊತ್ತಾಗುವ ಒಂದು ಅನುಭವ ಇದೆಯಲ್ಲ, ಆ ಅನುಭವ ದೀರ್ಘಕಾಲ ನಮ್ಮಲ್ಲಿ ಉಳಿಯುವಂಥದ್ದು. ಅಂತಹ ಅನುಭವಜನ್ಯವಾದ ಒಂದು ಅದ್ಭುತವನ್ನು ನಾನು ಇಲ್ಲಿ ಕಂಡು ಕೇಳಿದ್ದಷ್ಟೇ ಅಲ್ಲೇ ನಿಜವಾಗಿ ಕಂಡು ಅದನ್ನು ಅನುಭವಿಸಿ ಅದನ್ನು ನನ್ನ ಒಳಗೆ ಸೇರಿಸಿಕೊಂಡಿರುವ ಈ ದಿನ, ಇದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂತಹ ಶ್ರೀಮಠದವರಿಗೆ, ಕೊಪ್ಪಳದ ಮಹಾಜನತೆಗೆ ನಾನು ನಿಜವಾಗಿಯೂ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. ಇಷ್ಟು ಹೇಳಿದ ಮೇಲೆ ಬಹಳ ದೊಡ್ಡ ಸಂಭ್ರಮ. ಆ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಈ ಸಂಭ್ರಮಗಳು ಕೇವಲ ಸಂಭ್ರಮಗಳಾಗೇ ಉಳಿಯುವುದಿಲ್ಲ, ಅದು ಗೊತ್ತು ನನಗೆ. ಉಳಿಯಬಾರದು ಕೂಡ, ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು. ಇಂತಹ ದಿನಗಳು ಸಂಕಲ್ಪದ ದಿನಗಳು ಆಗಬೇಕು ಅನ್ನೋದು ನನ್ನ ಭಾವನೆ. ಏನು ಸಂಕಲ್ಪ ಮಾಡಬಹುದು ನಾವು? ನಾವೆಲ್ಲರೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಂದಿನ ದಿನಗಳಲ್ಲಿ ಮನುಷ್ಯ ಯಾರಿಗಾರು ಒಬ್ಬನಿಗೆ ದಿವಸ
ನಿನಗೆ ದಿವಸ ಒಂದು ದಿವಸ ಊಟ ಹಾಕ್ತೀವಯ್ಯ 3 ಹೊತ್ತು. ನೀನು ಮನೆಯಲ್ಲಿ ಒಂದು ರೂಮ್ನಲ್ಲಿರು, ಬೇಕಾದ್ರೆ ದಿವಸ ಬೆಳಿಗ್ಗೆ ಡೆಕನರ್ ಪೇಪರ್ ಕೊಡ್ತೀವಿ, ಓದ್ತಾ ಕೂತ್ಕೊಂಡಿರು, ಹೊರಗಿನ ಸಂಪರ್ಕ ನಿನಗಿಲ್ಲ ಅಂತ ಅಂದುಬಿಟ್ರೆ ಆ ಮನುಷ್ಯನ ಜೀವನ ಹೇಗಿರಬಹುದು ಅಂತ ನೀವು ಊಹಿಸ್ಕೋಬಹುದು. ಮನುಷ್ಯನಿಗೆ ತಾನೇ ತಾನಾಗಿ ಒರೆದಿರುವ ಒಂದು ಗುಣ ಅಂದರೆ ಜನಸಂಪರ್ಕದಲ್ಲಿರಬೇಕು, ಜನಹಿತಕ್ಕಾಗಿ ಕೆಲಸ ಮಾಡಬೇಕು. ಕೇವಲ ನಾನು ಉದ್ಧಾರವಾದರೆ ಪ್ರಯೋಜನವಿಲ್ಲ. ಜಗತ್ತಿನಿಂದ ನಾನು, ಸಮಾಜದಿಂದ ನಾನು ಪ್ರತಿನಿತ್ಯ ಪಡೆದುಕೊಂಡಿರೋ ಅನೇಕ ಸವಲತ್ತುಗಳನ್ನು ಅನುಭವಿಸಿರೋ ನಾನು ನನ್ನ ಕೈಲಾದದ್ದನ್ನ ಆ ಸಮಾಜಕ್ಕೆ ನನ್ನ ಜೀವಿತ ಕಾಲದಲ್ಲಿ ವಾಪಸ್ ಮಾಡಬೇಕು ಅನ್ನುವ ಒಂದು ಆಲೋಚನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಆದರೆ ಬೇರೆ ಬೇರೆ ಕಾರಣಗಳಿಗೆ ಅವು ಕುಂದಿರುತ್ತೆ. ಸಮಯ ಸಮಯಕ್ಕೆ ನಮ್ಮ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ನಿವಾರಣೆ ಆದ ಮೇಲೆ ನಾವು ಮೇಲ್ಮಟ್ಟದ ಯೋಚನೆಗೆ ಮನುಷ್ಯನ ಬುದ್ಧಿ ತೆರೆದುಕೊಡುತ್ತೆ. ಇದನ್ನೇ ನಮ್ಮ ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಮೋಟಿವೇಶನ್ ಅಂತ. ಯಾಕೆ ಒಬ್ಬ ಮನುಷ್ಯ ನಿಜವಾಗಿಯೂ ಕೆಲಸ ಮಾಡ್ತಾನೆ ಅಂದರೆ ಮೊದಲು ತನ್ನ ಊಟಕ್ಕಾಗಿ ಕೆಲಸ ಮಾಡ್ತಾನೆ. ಸ್ವಲ್ಪ ದಿನಗಳಾದ ಅದು ಆ ನೀಡ್ ಅದು ಸ್ಯಾಟಿಸ್ಫೈ ಆದಮೇಲೆ ನನಗೊಂದು ಸೂರು ಬೇಕು ತಲೆ ಮೇಲೆ ಅಂತಾನೆ. ಅದು ಆದ ಮೇಲೆ ಇವೆಲ್ಲ ಬೇಸಿಕ್ ನೀಡ್ಸ್ ಅಂತ. ನನ್ನನ್ನು ಪ್ರೀತಿ ಮಾಡೋರು ಬೇಕು ಅಕ್ಕಪಕ್ಕದಲ್ಲಿ, ನನಗೆ ಸಮಾಜದಲ್ಲಿ ಒಂದು ಸ್ಥಾನ ಇರಬೇಕು, ನಾನು ಹೋದ ಮೇಲೂ ನನ್ನನ್ನು ಜ್ಞಾಪಿಸಿಕೊಳ್ಳುವಂಥ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು. ಇದು ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಮನುಷ್ಯನಿಗೆ ಇರುವಂತಹ ಗುಣ. ಇದು ಅನೇಕ ಬಾರಿ ಒಳಗೆ ಸಪ್ರೆಸ್ ಆಗಿರುತ್ತೆ. ಇಂತಹ ಅದ್ಭುತ ಕ್ಷಣಗಳಲ್ಲಿ ದೊಡ್ಡವರ ಹಿತವಚನಗಳನ್ನು ಕೇಳಿದಾಗ ಅವು ಜಾಗೃತಗೊಳ್ಳುತ್ತೆ. ಆ ಜಾಗೃತಗೊಂಡಾಗ ನಮಗೆ ನಮ್ಮ ಕರ್ತವ್ಯವೇನು ಈ ಜೀವನದಲ್ಲಿ, ಸಾರ್ಥಕ ಜೀವನ ಅಂತ ಯಾವತ್ತು ಆಗುತ್ತೆ, ಆ ಸಾರ್ಥಕ ಜೀವನಕ್ಕಾಗಿ ನಾನು ನಿಜವಾಗಿಯೂ ಬಯಸಬೇಕ ಅನ್ನೋ ಒಂದು ಆತ್ಮಾವಲೋಕನ ಆಗಿ ಒಂದು ಅರಿವು ಮೂಡುತ್ತೆ. ಆ ಅರಿವು ಬಂದಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀವಿ, ನಾನು ಏನು ಮಾಡಬಲ್ಲೆ ಸಮಾಜಕ್ಕಾಗಿ. ನನಗೆ ನಾನು ಬಹಳಷ್ಟು ಮಾಡಿಕೊಂಡಿದ್ದೀನಿ, ಸಮಾಜಕ್ಕಾಗಿ ಏನು ಮಾಡಬಲ್ಲೆ ಅನ್ನುವ ಒಂದು ಪ್ರಶ್ನೆ. ಇದು ಆಧ್ಯಾತ್ಮಿಕ ಪ್ರಶ್ನೆ ಕೂಡ. ನನ್ನನ್ನು ನಾನು ನಾನು ಯಾರು ಅನ್ನುವುದನ್ನ ಪ್ರಶ್ನೆ ಮಾಡ್ತಾ 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 ನನ್ನಲ್ಲಿ ಇಂತಹ ಅಪಾರ ಶಕ್ತಿ ಇದೆ, ಆ ಶಕ್ತಿಯ ಸ್ವರೂಪ ನಾನು, ಆ ಶಕ್ತಿಯ ಅನಾವರಣ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಅದು ಆದಾಗ ಅದು ಸಮಾಜಮುಖಿ ಕೆಲಸವಾಗುತ್ತೆ ಅನ್ನುವ ಒಂದು ಅರಿವು ನೋಡಿ ಅಲ್ಲಿಂದ ತಾನೇ ತಾನಾಗಿ ಅವನು ಸಮಾಜದ ಋಣವನ್ನು ತೀರಿಸಿಕೊಳ್ಳಕ್ಕೆ ಬಯಸ್ತಾನೆ. ಅದು ಸಾಧ್ಯವಾಗುವುದಕ್ಕೂ ಕೂಡ ಶ್ರಮಿಸ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ನಾನೇನು ಮಾಡಬಲ್ಲೆ ಸಮಾಜಕ್ಕೆ ಅನ್ನುವ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಿಕೊಳ್ಳುವುದು, ಅದರ ಮೂಲಕ ಏನಾದರೂ ಸಮಾಜಕ್ಕೆ ಒಳ್ಳೆಯದಾಗೋದು ಆಗ್ತಾ ಇರಬೇಕು ನಿರಂತರವಾಗಿ ಅನ್ನುವ ಒಂದು ಸಂಕಲ್ಪವನ್ನು ಇಂತಹ ದಿನ ಮಾಡಿಕೊಳ್ಳುವುದು ಒಳ್ಳೆಯದು. ಅದು ಅಂತಹ ಆಲೋಚನೆಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋದು ಕಲಿಬೇಕು. ಇದು ಇಂತಹ ಜಾತ್ರೆಗಳಲ್ಲಿ ಮೂಡುವ ಒಂದು ಅಭಿಪ್ರಾಯ ಕೂಡ. ಅದು ಮನುಷ್ಯನ ಮನಸ್ಸನ್ನು ವಿಸ್ತಾರಗೊಳಿಸುತ್ತೆ, ಅವನ ಯೋಚನಾ ಕ್ರಮವನ್ನು ವಿಸ್ತರಿಸುತ್ತೆ. ಸ್ವಂತ ಯೋಚನೆಯ ಮೂಲಕ ಜಗತ್ತಿನ ಒಳಿತಿಗಾಗಿ ಅವನು ಕೆಲಸ ಮಾಡ್ತಾನೆ. ಆ ರೀತಿಯ ಒಳ್ಳೆಯ ಕೆಲಸಗಳು ಈ ಜನಸಾಗರದಿಂದ ಆಗಲಿ,
ಅದಕ್ಕೆ ಪ್ರೇರೇಪಣೆ ಇಂತಹ ದೊಡ್ಡ ಗುರುಗಳ ಉಪದೇಶದಿಂದ ಆ ಪ್ರೇರಣೆಗಳು ಸಿಗಲಿ ಅಂತ ಹೇಳಿ ಇಲ್ಲಿ ನನ್ನನ್ನು ಕರೆದು ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು.